ನಮಸ್ಕಾರ. ಸದಾನಂದ ಬಾಮ್ನೆ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯನ್ನು ಸಹಕಾರಿ ಮಹರ್ಷಿಗಳಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 4 ಎಪಿಸೋಡ್ ಮಾಡಿ DCC ಬ್ಯಾಂಕ್ದಲ್ಲಿ ಏನು ಚುನಾವಣೆ ನಡೀತು, ಯಾವ ರೀತಿ ಒಳ ಹೊಂದಾಣಿಕೆ ಆಯಿತು ಅದನ್ನೆಲ್ಲ ಹೇಳಿದ್ದೇವೆ. ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅನ್ನೋ ಲಿಸ್ಟ್ ಸಹಿತ ಹೇಳಿದ್ದೇವೆ. 10 ತಾಲೂಕಿಂದ PKPSನ 10 ಜನ, ನಂತರ ಉಳಿದ ಕ್ಷೇತ್ರದಿಂದ 6 ಜನ, 10 + 6 16 ಆಯಿತು. ಆ 6 ಕ್ಷೇತ್ರಗಳು ಯಾವ್ಯಾವ ಅನ್ನೋಂತಂದರೆ ತಾಲೂಕು ಕೃಷಿ ಹುಟ್ಟುವಳಿ ಸಹಕಾರ ಸಂಘದಿಂದ 1, ಗ್ರಾಹಕರ ಸಹಕಾರಿ ಸಂಘ 2, ಸಂಸ್ಕರಣಾ ಸಹಕಾರಿ ಸಂಘ, ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಹಾಗೂ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘ, ಹಾಲು ಉತ್ಪಾದಕರ ಸಹಕಾರಿ ಸಂಘ, ಕೈಗಾರಿಕಾ ಸಹಕಾರಿ ಸಂಘ ಹಾಗೂ ನೇಕಾರ ಸಹಕಾರಿ ಸಂಘ ತಲಾ ಒಬ್ಬರಂತೆ 6 ಜನ. 10 + 6 16 ಆಯಿತು. ಮತ್ತು ಒಂದು ಅಪೆಕ್ಸ್ ಬ್ಯಾಂಕ್ದಿಂದ ಇನ್ನೂ ಪ್ರತಿನಿಧಿ ಆಯ್ಕೆಯಾಗಿಲ್ಲ. ಲಕ್ಷ್ಮಣ್ ಸವದಿ ಮತ್ತು ಬಾಲಚಂದ್ ಜಾರಕಿಹೊಳಿ ಅವರ ಮಧ್ಯೆ ನಡೆದಿದೆ, ನನಗೆ ಬೇಕಂತೇಳಿ. ಅದು ಏನೇ ಇರಲಿ, ಈಗ ಉಪಾಧ್ಯಕ್ಷ ಯಾರು ಅಂತೇಳಿ ಒಂದು ಗೊಂದಲ ನಿನ್ನಿಂದ ಪ್ರಾರಂಭ ಆಗಿದೆ. ಅದು ನಮ್ಮ ಬೇಡಿಕೆ ಅಥವಾ ಸಾರ್ವಜನಿಕರ ಬೇಡಿಕೆ, ಎಲ್ಲರ ಬೇಡಿಕೆ. ಸರ್ವಸಮ್ಮತ ಅಭ್ಯರ್ಥಿ ಯಾರು, ನಿರ್ದೇಶಕಾಗಿ ಯಾರು ಆಯ್ಕೆ ಬಂದರೆ ಅವರನ್ನು ಮಾಡಬೇಕಂತ. ಅಂದರೆ ಇಲ್ಲಿ ಸೂಕ್ತ ಅಭ್ಯರ್ಥಿ ನಾವು ಹೇಳ್ತಾ ಇದ್ದೇವೆ. ರಾಜೇಂದ್ರ ಅಂಕಲಿ ಅವರು ಎಲ್ಲ ಜನ ನಮಗೆ ಫೋನ್ ಮಾಡಿ ಹೇಳ್ತಾರೆ ಅವರೇ ಸೂಕ್ತ ಅಭ್ಯರ್ಥಿ ಅಂತ. ಯಾಕಂದರೆ MS ಜೊತೆ, ಕಾಂಗ್ರೆಸ್ ಜೊತೆ, JDS ಜೊತೆ ಮತ್ತು BJP ಜೊತೆ ಸಖ್ಯವನ್ನು ಹೊಂದಿದ್ದಾರೆ. ಅವರು ಕೊಟ್ಟರೆ ಮಾತ್ರ ಇದು ಆಡಳಿತ ಸರಿಯಾಗಿ ನಡೀತೈತೆ ಅನ್ನೋದು ಜನರ ಅಭಿಪ್ರಾಯ ಇದೆ, ಸಹಕಾರಿಗಳ ಒಂದು ಅಭಿಪ್ರಾಯ ಇದೆ. ಹೋದ ಸಲ ಸಹಿತ ಅವರು ಯಾವುದೇ ಒಂದು ಪ್ರಕರಣದಲ್ಲಿ ಸಿಕ್ಕಿರಲಿಲ್ಲ, ಒಳ್ಳೆಯ ಆಡಳಿತವನ್ನು ನಡೆಸ್ಕೊಂಡ್ರು. ಅದಕ್ಕೆ ಅವರು ಸೂಕ್ತ ಅಭ್ಯರ್ಥಿ. ಮತ್ತು MLA ಮತ್ತು ನೀವೇನು MP ಗಳಿದ್ದಾರೆ, ಏನು ಉಪಮುಖ್ಯಮಂತ್ರಿ, ಇದನ್ನು ಬಿಟ್ಟು ಕೊಡಬೇಕು. ಈಗಾಗಲೇ ನೀವು ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಈ ಸೀಟ್ ಬಿಟ್ಟು ಕೊಡಬೇಕಾಗಿತ್ತು, ನೀವು ಬಿಟ್ಟು ಕೊಟ್ಟಿಲ್ಲ. ಅಲ್ಲಿ ಚಿಲ್ಲರ್ ಬುದ್ಧಿ ತೋರಿಸ್ತೀರಿ. ಇಲ್ಲೂ ಬೇಡ, ಇಲ್ಲಿ ರಾಜೇಂದ್ರ ಅಂಕಲಿ ಸೂಕ್ತ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಅವರು ಇನ್ನೊಂದು ಪ್ಲ್ಯಾನ್ ಹಾಕಿದ್ದಾರೆ ಅಂತ ಹೇಳಿದಾಗ, ಆದ್ರೆ ಅದು ಪ್ಲ್ಯಾನ್ ಫೇಲ್ ಆಗ್ತೈತೆ. ಅಧ್ಯಕ್ಷ ಸ್ಥಾನಕ್ಕಾಗಿ ಬೇರೆಯವ್ರನ್ನ ತರಬೇಕಂತ ಒಂದು ಹುನ್ನಾರಿದೆ, ಅದೇನು ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಫೈನಲ್ ಆಗಿ ಹೋಗಿದೆ. ಇನ್ನು ಗಜಾನನ ಕೊಳ್ಳಿಯವ್ರನ್ನ BJPದವರು ಸೋಲಿಸಲಿಲ್ಲ, ರಮೇಶ್ ಜಾರಕಿಹೊಳಿ ಸೋಲಿಸಲಿಲ್ಲ, ಸತೀಶ್ ಜಾರಕಿಹೊಳಿ ಸೋಲಿಸಿದ್ದಾರೆ. ಯಾಕಂತಂದರೆ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಅವರು ಎಲೆಕ್ಟ್ರಿಕಲ್ ಸೊಸೈಟಿಯಲ್ಲಿ ನನ್ನ ಮಾತು ಕೇಳಲಿಲ್ಲ ಅಂಥೇಳಿ ಸೋಲಿಸಿದ್ದಾರೆ. ನಂತರ ಸತೀಶ್ ಜಾರಕಿಹೊಳಿ ಬೇಡಿಕೆ ಏನಿತ್ತು ಅಂತಂದರೆ, ಅಲ್ಲೇನು ಎಲೆಕ್ಟ್ರಿಕಲ್ ಸೊಸೈಟಿಯಲ್ಲಿ ಆರಿಸಿ ಬಂದ್ರಲ್ಲ, ಇವು BJP ನಿಷ್ಠಾವಂತ ಕಾರ್ಯಕರ್ತರು. ಯಾರು? ಅಶೋಕ ಚಂದಪ್ಪಗಳು ಮತ್ತು ಕಲಗೌಡ ಪಾಟೀಲ್ರು. ಇವರನ್ನು ಬಿಟ್ಟು ನೀವು ಕೊಡ್ರಿ ಅಂತಿತ್ತು, ಅದು ಕೊಡಲಿಲ್ಲ. ಅವರನ್ನು ಯಮಕನಮಡಿ ಕ್ಷೇತ್ರದಿಂದ ಮತ್ತೆ ಆಯ್ಕೆ ಮಾಡಿದ್ದಾರೆ. ಅನ್ನೋದು ಕಲಗೌಡ ಪಾಟೀಲ್ರು ನಿಷ್ಠಾವಂತ BJP ಅವರು, ಅವ್ರನ್ನ ಅಧ್ಯಕ್ಷ ಮಾಡಿಬಿಟ್ರು. ಹೀಗಾಗಿ ಇಲ್ಲಿ ಗಜಾನನ ಕೊಳ್ಳಿ ಅವ್ರನ್ನ ಸೋಲಿಸ್ಬೇಕಂತೇಳಿ ಕೃಷ್ಣ ಅನ್ವಳ್ಕರ್ ಅವರು, ಮೊದಲ ಕಾಂಗ್ರೆಸ್ ಅವರು, ಅವರನ್ನು ಆಯ್ಕೆ ಮಾಡಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಒಂದು ಬುದ್ಧಿಮತ್ತೆಯನ್ನು ತೋರಿಸಿದ್ದಾರೆ. ಏನು ಅಂಜಲಿ ನಿಂಬಾಳ್ಕರ್ ಸೋತಿದ್ದು 30, ರಿಸಾರ್ಟ್ದಲ್ಲಿ ತೆಗೆದುಕೊಂಡು ಹೋದು 28, ಅಲ್ಲಿ ಸಹಿತ 2 ಮತದಿಂದ ಕ್ರಾಸ್ ಔಟ್ ಮತದಿಂದ ಆಗಿದೆ. ಅದು ಸತೀಶ್ ಜಾರಕಿಹೊಳಿ ಏನು ಸಂಬಂಧ ಬರೋಂಗಿಲ್ಲ. ಇನ್ನು ಯಮಕನಮಡಿ ಕ್ಷೇತ್ರದಲ್ಲಿ ಏನು ಬಿಟ್ಟು ಕೊಡ್ರಿ ಅಂತ ಏನು ಹೇಳ್ತಿದ್ರು, ಅಲ್ಲಿ ಮತ್ತು ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಗೊಂದಲ ಪ್ರಾರಂಭ ಆಗಿದೆ. ಇನ್ನು ಗಜಾನನ ಕೊಳ್ಳಿ ಅವ್ರನ್ನ ಏನು ಸೋಲಿಸಿದ್ರು ಅದು BJP ಸೋಲನ. ಈಗ ಹೆಂಗೆ BJP ಗೆದ್ದಿತ್ತು ಅಂತ ಹೇಳ್ತಾರೆ, BJP ಗೆಲ್ಲಿಲ್ಲ. ಇಲ್ಲಿ ಸರ್ವಸಮ್ಮತ ಅಭ್ಯರ್ಥಿಗಳನ್ನೇ ಇದ್ದರು. ಕಾಂಗ್ರೆಸ್ ಅವರಿದ್ದಾರೆ ಒಬ್ಬರು, MS ಇಂದ ಒಬ್ಬರು, BJP ಬೆಂಬಲಿತ ಒಂದು, ಉಳಿದದ್ದು 13 BJPದವರು. ಇಲ್ಲಿ ಪಕ್ಷ ಅಲ್ಲ, ಎಲ್ಲರೂ ಸರ್ವಸಮ್ಮತದಿಂದ ಆಯ್ಕೆ ಆದಂಥದ್ದು. BJP ಅವರೇನೇ ಹೇಳಿ ನಮ್ಮದು ಗೆದ್ದಿತ್ತು DCC ಬ್ಯಾಂಕ್ದಲ್ಲಿ, ಅದು ಸಾಧ್ಯ ಇಲ್ಲ. ಇನ್ನು ಮುಖ್ಯ ವಿಷಯಕ್ಕೆ ನಾವು ಬರೋದಾದರೆ, ರಾಜೇಂದ್ರ ಅಂಕಲಿ ಅವರು ಮಾತ್ರ ನೀವು ಉಪಾಧ್ಯಕ್ಷ ಮಾಡಿದರೆ ಈ ಸೊಸೈಟಿ ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ. ಮತ್ತು 5,000 ಕೋಟಿ ಡಿಪಾಸಿಟ್ ಇದೆ. ಮತ್ತು ಇಲ್ಲಿ 20 ಕೋಟಿ ಭ್ರಷ್ಟಾಚಾರ ಆಗಿದೆ. ಅದನ್ನು ನಾವು ಹೇಳಬೇಕಲ್ಲ, ಅದನ್ನು ಯಾರೂ ಹೇಳ್ತಾ ಇಲ್ಲ. ಒಂದು 100 ಕೋಟಿ ಬಿಲ್ಡಿಂಗ್ ಏನು ಹೊಸದಾಗಿದೆ, ಹಳೆ ಬಿಲ್ಡಿಂಗ್ ಕೆಡುವ ಅಗತ್ಯನೇ ಇರಲಿಲ್ಲ. ಇಲ್ಲಿ 100 ಕೋಟಿಯಲ್ಲಿ 20 ಕೋಟಿ ಭ್ರಷ್ಟಾಚಾರ ಆಗಿದೆ. ಅದು ರಮೇಶ್ ಕತ್ತಿ ಅವರ ಪಕ್ಕಾ ಶಿಷ್ಯನೇ ಅವನು ಕಾಂಟ್ರಾಕ್ಟ್ ಕೊಟ್ಟಿದ್ರು. ನಂತರ ಏನು ಬಾಡಿಗೆ ಇತ್ತಲ್ಲ, ಅದು 45,000 ಏನು ಬಾಡಿಗೆ ಇತ್ತಲ್ಲ, ಅದು ಉಮೇಶ್ ಕತ್ತಿ ಅವ್ರ ಮನೆಯಲ್ಲಿತ್ತು ಶಿವಬಸವನಗರದಲ್ಲಿ. ಅದನ್ನ ಹೆಂಗೆ ಮಾಡಿರಿ ನೀವು ಅಂದರೆ ಇಲ್ಲಿಗೆ ಕೇಳೋರು ಯಾರಿಲ್ಲ. ಇವ್ರು ಏನು ಮಾಡಿರ್ತಾರೆ ಅದೇ. ಇನ್ನು ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಇಲ್ಲಿ DCC ಬ್ಯಾಂಕ್ ಚುನಾವಣೆ ಯಾಕೆ ಸ್ಪರ್ಧೆ ಹೆಚ್ಚಾಗ್ತೈತೆ ಅಂದರೆ, ತಮ್ಮ ಏನು ಸಕ್ಕರೆ ಫ್ಯಾಕ್ಟ್ರಿ ಏನಿದೆ ಅಲ್ಲಿ ಹಣಕಾಸಿನ ತೊಂದರೆದಾಗ ಇಲ್ಲಿಗೆ ಸಾಲ ಕೇಳ್ತಾರೆ, ಬೂಡ್ ಖಾತೆನೂ ಮಾಡ್ತಾರೆ. ಅಥವಾ ಕೊಡಲಿಲ್ಲ ಅಂತಂದ್ರೆ ಏನು ಕೇಳೋದಿಲ್ಲ. ಅದಕ್ಕೆ DCC ಬ್ಯಾಂಕ್ ಮೆಂಬರ್ ಆಗಲಿಕ್ಕೆ ಇಷ್ಟೊಂದು ಹೊಡೆದಾಟ ಯಾಕತ್ತೆ, ಇದೇ ಕಾರಣ. ಇಲ್ಲಿ ಹೊಳ ಹೊಂದಾಣಿಕೆ ರಾಜಕಾರಣ ಅಂತ ನಾವು ಈಗಾಗಲೇ ಹೇಳಿದ್ದೇವೆ.
ಇನ್ನು ಸತೀಶ್ ಜಾರಕಿಹೊಳಿ ಅವರು ಮೊದಲ ಏನೋ ಪ್ರಯತ್ನ ಮಾಡ್ರೆ 3-4 ಸೀಟ್ ತರ್ತಿದ್ರು. ಇವರು ಸುಮ್ಮನೆ ಕೂತ್ಬಿಟ್ರು. ಯಾಕೆ ಕೂತಂದ್ರೆ ಎಮ್ಕನ್ಮಡಿ ಚುನಾವಣೆಯಲ್ಲಿ ನಾವೇನಾದರೂ ಇಲ್ಲಿ ಗದ್ದಲ ಮಾಡ್ರೆ ಎಮ್ಕನ್ಮಡಿ ಸೂತ್ರಲ್ಲಿ ಸೋಲಿಸ್ತಾರೆ ಅಂತೇಳಿ. ಹೋದ ಸಲ ಈ ಅಶೋಕ ಚಂದಪ್ಪಗಳು ಮತ್ತು ಕಲಗೌಡ ಪಾಟೀಲ್ರು ಅಂಥ 10 ಜನ ಎಮ್ಕನ್ಮಡಿ ಕ್ಷೇತ್ರದಲ್ಲಿ ಬಲಿಷ್ಠ BJP ನಾಯಕರಿದ್ದಾರೆ. ಅವರು ನಮ್ಮ ಮಾರುತಿ ಅಷ್ಟಿಗೆ ಅವ್ರನ್ನ ಸ್ವಲ್ಪ ಅಂತರದಿಂದ ಬರೋಂಗೆ ಮಾಡಿದರು. ಅಂದರೆ ಸೋಲ್ತರು 3,000 ಅಂತರ. ಅದು ಕತ್ತಿಯವ್ರ ಜೊತೆ ಹೊಂದಾಣಿಕೆ ಆಗಿದೆ. ಅದರ ಎಲೆಕ್ಟ್ರಿಕಲ್ ಸೊಸೈಟಿದ ಮತ್ತೆ ಹಾಳಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ವಿಷಯ ಅಂತಂದರೆ ಏನು ಬೆಳಗಾವಿ ಲೋಕಸಭಾದೇನು BJP ಏನು ಟಿಕೆಟ್ ಇದೆ ಅದು 4 ಮಂದಿದ ಈಗಾಗಲೇ ಫೈನಲ್ ಆಗಿದೆ. ಅಮರ್ ಸಿಂಗ್ ಪಾಟೀಲ್ರು, ನಂತರ ಕೋರೆ ಅವರು, ನಂತರ ಶಂಕರಗೌಡ ಪಾಟೀಲ್ರು, ನಂತರ ನಮ್ಮ ಯೂತ್ ಅಧ್ಯಕ್ಷ ಒಬ್ಬರು ಅವರು ನಾಯಕ ಆಗಿದ್ದಾರೆ. ಕಾಂಗ್ರೆಸ್ನವರಲ್ಲಿ ಈಗ ನಡೆದಿದೆ, ಅಂಜಲಿ ನಿಂಬಾಳ್ಕರ್ ಕೊಟ್ಟರೆ ಆಯ್ಕೆ ಆಗ್ತಾರೆ ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ಮತ್ತು ಪಬ್ಲಿಕ್ ನಿಧಾನ ಆಗಿದೆ. ಕಾಂಗ್ರೆಸ್ DK ಶಿವಕುಮಾರ್ ಅವ್ರು ನಿನ್ನೇನು ಹೇಳಿದ್ದಾರೆ, 4 ಜನರ ಲಿಸ್ಟನ್ನು ಕಳಿಸ ಅಂತೇಳಿ. ಅದು ಸತೀಶ್ ಜಾರಕಿಹೊಳಿ ಯಾರನ್ನು ಕಳಿಸ್ತಾರೋ ಅದು 4 ಜನ. ಆದರೆ ಅಂಜಲಿ ನಿಂಬಾಳ್ಕರ್ ಹೆಸರು ಪ್ರಥಮ ಇದೆ. ಇನ್ನು ನಾಳೆ ಅಥಣಿಯಲ್ಲಿ ಸಂಕೋನಟ್ಟಿಯಲ್ಲಿ ಏನು ಕೃಷ್ಣ ಸಹಕಾರಿ ಕಾರ್ಖಾನೆ ಇದೆ ಅಲ್ಲಿ ಈಗಾಗಲೇ ಲಕ್ಷ್ಮಣ ಚೌಧರಿ ಅವಿರೋಧ ಮಾಡಿದ್ದಾರೆ. 7 ಜನರನ್ನ ಅವಿರೋಧ ಮಾಡಿದ್ದಾರೆ. ನಾಳೆ 6 ಜನರ ಚುನಾವಣೆ ನಡೆದಿದೆ. ಅಲ್ಲಿ ಗುಂಪು ಅದ ಬರ್ತೈತೆ. ಅದು ಇಲ್ಲಿ ಲಕ್ಷ್ಮಣ ಚೌಧರಿ ಬಹಳ ಜಾಣತನ ಮಾಡಿದ್ದಾರೆ. ಅಲ್ಲೇನು BJP ಅಂತ ನಿಷ್ಠಾವಂತರು ಏನು ಕಾರ್ಯಕರ್ತರಿದ್ರು ಅವರಿಗೆ ಕೊಟ್ಟಿದ್ದಾರೆ. ಅದೇ ನಮ್ಮ ಎಲ್ಲ ಕ್ಷೇತ್ರದಲ್ಲಿ BJP ನಾಯಕರು MLAಗಳು ಮಂತ್ರಿಗಳು ಸ್ವಾರ್ಥತನ ತೋರಿಸ್ತಾ ಇದ್ದಾರೆ. ಆದರೆ ಲಕ್ಷ್ಮಣ ಚೌಧರಿ ಇಲ್ಲ. ಕೃಷ್ಣ ಸಹಕಾರಿ ಕಾರ್ಖಾನೆಯಲ್ಲಿ ಎಲ್ಲ ಏನು ದುಡ್ದಾರ, ಪಕ್ಷಕ್ಕೆ ದುಡ್ದಾರ, ನಂತರ ಎಲ್ಲ ಪಕ್ಷದವ್ರನ್ನ ತೊಗೊಂಡಾರ. ಹೀಗಾಗಿ ಸಕ್ಕರೆ ಫ್ಯಾಕ್ಟ್ರಿ ಭಾಳ ಚೆನ್ನಾಗಿ ನಡೆಸಿದೆ. ಮತ್ತು ನಾಳೆ ಏನು 6 ಸ್ಥಾನಕ್ಕಾಗಿ ಏನು ಚುನಾವಣೆ ನಡೆದೈತಿ ಸಕ್ಕರೆ ಕಾರ್ಖಾನೆದು, ಅದು 6ಕ್ಕೆ 6 ಲಕ್ಷ್ಮಣ ಚೌಧರಿ ಗುಂಪನ್ನ ಗೆಲ್ತೈತೆ. ನಾನೇನು ಹೇಳಲಿಕ್ಕೆ ಕೊಟ್ಟಿದ್ದೇನೆ ಅಂತಂದರೆ ಇವೇನು MLA MP ಗಳಿದೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬೇಡ ಅಂತಾರೆ. ಆದರೆ ನೀವೇ ರಾಜಕಾರಣಗಳು, ನೀವೇ ಮೊದಲಲ್ಲಿ ಇದ್ದಿರ್ತಾರೆ. ನೀವೇ ಹಾಳು ಮಾಡೋರು, ನೀವೇ ಉದ್ಧಾರ ಮಾಡೋರು. ನಾನು BJP ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಹೇಳ್ತೇನೆ ಅಂದರೆ ಮುಖ್ಯ ಪೋಸ್ಟ್ಗಳು ನೀವು ಬೇಡಿಕೆ ಇಡಬೇಕು. ಬೇಡಿಕೆ ಇಡಲಿಲ್ಲ ಮುಂದಿನ ಸಲ ಸೋಲಿಸಿ ಬಿಡ್ರಿ. DCC ಬ್ಯಾಂಕ್ದಲ್ಲಿ ಏನಾಯಿತು, ಕಾರ್ಯಕರ್ತರು ಯಾರೋ ಒಬ್ಬರು ಬಂದ್ರ ಇಲ್ಲ, ಎಲ್ಲ ಕ್ಷೇತ್ರಗಳು ತೋರಿ ಇವ್ರು ಬೇಕು, ಇವ್ರ ಮಕ್ಕಳು ಬೇಕು, ಎಲ್ಲ ಬೇಕು. ಭ್ರಷ್ಟಾಚಾರ ಮಾಡೋಕ್ಕೂ ನಿಮ್ಮ ನಂಬರ್ 1 ಇವರ. ಅಂದರೆ BJP ಗೆದ್ದಿತ್ತು, ಕಾಂಗ್ರೆಸ್ ಸೋತಿತ್ತು, ಸಮಿತಿ ಮಲಗಿತ್ತು ಅಂತ ಹೇಳಿಕ್ಕೆ ಬರೋಂಗಿಲ್ಲ. DCC ಬ್ಯಾಂಕ್ ಚುನಾವಣೆಯಲ್ಲಿ DCC ಬ್ಯಾಂಕ್ ಚುನಾವಣೆ ಇದು ವೈಯಕ್ತಿಕ ಚುನಾವಣೆ ಅಂತೇಳಿ ಭಾಳ ಸಲ ಹೇಳಿದ್ದೇವೆ. ಇನ್ನು ಸಹಕಾರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಯಾರು ಮಾಡಬಾರ್ದು. ಮತ್ತು ಇನ್ನೇನು ಅಧ್ಯಕ್ಷ ಉಪಾಧ್ಯಕ್ಷ ಏನು ಎಲೆಕ್ಟ್ರಿಕಲ್ ಸೊಸೈಟಿಯಲ್ಲಿ ಗದ್ದಲಾತು ಅದು ಮುಂದೆ ಎಮ್ಕನ್ಮಡಿ ಕ್ಷೇತ್ರದಲ್ಲಿ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಭಿನ್ನಾಭಿಪ್ರಾಯ ಏನು ಉಂಟಾಗಿದೆ ಅದು ಬೂದಿ ಮುಚ್ಚಿದ ಕೆಂಡದ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ಮತ್ತು ಇಲೆಕ್ಷನ್ದಲ್ಲಿ ರಮೇಶ್ ಕತ್ತಿಯವರು ನಿನ್ನೆ ರಾತ್ರಿ ಅಧ್ಯಕ್ಷ ಆಗಬೇಕಂತ ಮಾಡಿದ್ದಾರೆ. ಅದರ ಉಪಾಧ್ಯಕ್ಷ 3 ಸ್ಥಾನಗಳಿವೆ. ಆ 3 ಸ್ಥಾನಗಳಲ್ಲಿ ಅರವಿಂದ್ ಪಾಟೀಲ್ ಇದ್ದಾರೆ, ಮತ್ತು MLAನೂ 2 ಇದ್ದಾರೆ, ಮತ್ತು ಕೊನೆಯದಾಗಿ ರಾಜೇಂದ್ರ ಅಂಕಲಿಯವರು ಇದ್ದಾರೆ. ಈಗ ರಾಜೇಂದ್ರ ಅಂಕಲಿಯವರು ನೀವು ಟಿಕೆಟ್ ಕೊಟ್ಟರೆ ಮತ್ತು ಆಯ್ಕೆ ಆಗೋ ಸಾಧ್ಯತೆ ಭಾಳ ಇದೆ. ಮತ್ತು ಅವರ ಉಪಾಧ್ಯಕ್ಷ ಆದ್ದರಿಂದ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾ, ಈಗ ಸರ್ಕಾರ ಈಗೇನು 20 ಕೋಟಿದೇನು ಆರೋಪ ಇದೆ ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಅದನ್ನು ತನಿಖೆ ಆಗಬೇಕು. ಮತ್ತೇನು 75,000 ರೂಪಾಯಿ ಏನು ಬಾಡಿಗೆ ಇತ್ತಲ್ಲ ಉಮೇಶ್ ಕತ್ತಿಯವರ ಮನೆಯಲ್ಲಿ, ಅದು ಸಹಿತ ಭಾಳ ಆಗಿದೆ. ಅದು ಒಂದು ಮೂಲೆಯಲ್ಲಿ DCC ಬ್ಯಾಂಕ್ ಇತ್ತದು, 2 ಫ್ಲೋರ್ ಇತ್ತದು. ಇಲ್ಲಿ ಬೆಳಗಾವದಲ್ಲಿ 30,000ಕ್ಕೆ ಮುಗಿತಿತ್ತದು, ಅದನ್ನು 75,000 ಹಚ್ಚಿದ್ದಾರೆ. ಅಂದರೆ ಅಲ್ಲಿ ಭ್ರಷ್ಟಾಚಾರ ಇದೆ. DCC ಬ್ಯಾಂಕ್ ಮುಳುವಂಥ ಸ್ಥಿತಿಯಲ್ಲಿದೆ ಹೇಳ್ತಾರೆ ಅವರು. ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು 5 ಲಕ್ಷ ಏನು 1,000 ಕೋಟಿ ಏನೈತಿ ಅದು 25,000 ಕೋಟಿಗೆ ಮಾಡ್ತಾನೆ. ಒಮ್ಮೆ 50,000 ಕೋಟಿ ಅಂತ, ಒಮ್ಮೆ 100 ಕೋಟಿ ಅಂತಾರೆ. ಇವರು ಕೋಟಿಗೆ ಲೆಕ್ಕನೇ ಇಲ್ಲ. ಆದರೆ ಇವ್ರು ಏನು ಬಜೆಟ್ ಇದೆ ಇವರು ತಮ್ಮ ಪಾಲು ಬಂದರೆ ಸಾಕಂತ. ಇನ್ನೇನು ಗರ್ದಿಗಮ್ಮದಲ್ಲಿ ಬಾಪುಗೌಡ ಪಾಟೀಲ್ರು DCC ಬ್ಯಾಂಕ್ ಬಗ್ಗೆ ಭಾಳ ಚಂದ ಹೇಳಿದಾರೆ ಅವರು. ಅವು ಎಪಿಸೋಡ್ ನೋಡ್ರಿ, ಅವ್ರನ್ನ ಬೆಳೆಸ್ರಿ, ಅವರು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಬಾಪುಗೌಡ್ರು ಏನು ಹೇಳ್ತಾರೆ ಒರಿಜಿನಲ್ ಹೇಳ್ತಾರೆ ಅವರು. ಅವರು ಒಬ್ಬ ಏನೋ ಸಾಬದ ಅಂತ ಅವ್ರು ಕರೆಕ್ಟಾಗಿ ವರದಿ ಕೊಡ್ತಾರೆ. ನಮ್ಮ ಸಾಬ್ ಕರೆಕ್ಟಾಗಿ ವರದಿ ಕೊಡೋಂಗಿಲ್ಲ. ಅದಕ್ಕೆ ಗರ್ದಿ ಗಮ್ಮತ್ತೇನು ಬಾಪುಗೌಡ ಪಾಟೀಲ್ರು ಏನು ಹೇಳ್ತಾ ಇದ್ದಾರೆ DCC ಬ್ಯಾಂಕಿದ್ದು ಸ್ಪಷ್ಟವಾಗಿ ಹೇಳಿದಾರೆ ಅವರು. ಅಲ್ಲಿ ನಮ್ಮ ಪಾಯಿಂಟ್ಗಳಿದಾವೆ. ಇನ್ನು BJP ನಿಷ್ಠಾವಂತ ಕಾರ್ಯಕರ್ತರನ್ನು ನೀವೇನಾದರೂ ಮರೆತಿರಂತಂದ್ರೆ ನಿಮ್ಗೆ ಹಾನಿ ಆಗೋದು ಖಂಡಿತ. 2ನೇ ಹಂತದ ನಾಯಕರನ್ನು ಯಾರೂ ಬೆಳೆಸ್ತಾ ಇಲ್ಲ, ಎಲ್ಲ ತಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಎಲ್ಲರೂ ಮುಂದಿನ ಚುನಾವಣೆಯಲ್ಲಿ ತಮ್ಮ ಮಕ್ಕಳನ್ನು ತರ್ತಾರೆ. ಅದಕ್ಕೆ ಪಕ್ಷದ ನಿಷ್ಠಾವಂತರು ಏನಿದ್ದಾರೆ 30-40 ವರ್ಷ ಮಾಡಿದವ್ರದ್ರಿ, 20-25 ವರ್ಷ ಸೇವಾ ಮಾಡಿದವ್ರದ್ರಿ, ಅವರು ಹೈಕಮಾಂಡಿಗೆ ನೀವು ಒತ್ತಡ ತರಬೇಕು. ಒತ್ತಡ ತಂದ್ರೆ ಮತ್ತೆ ಇವ್ರು ಮನಿತಾರೆ. ಇಲ್ಲ ಅಂತಂದ್ರೆ ಸೋಲಿಸಿ ಬಿಡ್ರಿ.
ನಾಳೆ ಮತ್ತು ಆಶ್ಚರ್ಯವಂತ ಒಂದು ವಿಡಿಯೋ ಇದೆ, ಅದನ್ನು ತಾವು ದಯಮಾಡಿ ಸದಾನಂದ ಬಾಂಬ್ನೆ ಹಾಯ್ ದಿಲ್ಲಿ ಯೂಟ್ಯೂಬ್ ಅಲ್ಲ, ಸದಾನಂದ ಬಾಂಬ್ನೆ ಯೂಟ್ಯೂಬ್ದಲ್ಲಿ ನೀವು ನೋಡಬೇಕು. ಹಾಯ್ ದಿಲ್ಲಿ ಯೂಟ್ಯೂಬ್ ಈಗಾಗಲೇ ಬಂದಾಗಿದೆ, ಅದನ್ನು ಯಾರೋ ಹ್ಯಾಕ್ ಮಾಡಿದ್ದಾರೆ. ಮತ್ತು ನಮಗೆ ವಿಶೇಷವಾಗಿ ನಮಗೆ 3 ಮಂದಿ BJP MLA ಪಕ್ಷ ಸೇರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪಕ್ಷಕ್ಕೆ ಸೇರಬೇಕು ಬೇಡ ಅಂತೇಳಿ ನೀವು ಕಮೆಂಟ್ ಮಾಡಿರಿ. DCC ಬ್ಯಾಂಕ್ ಚುನಾವಣೆ ಒಂದು ವರದಿಯಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ. ಎಲ್ಲರಿಗೂ ನಮಸ್ಕಾರ.